ಬ್ರೋ ನಾನು ಯೂಟ್ಯೂಬಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಬಟ್ ಆಟೋಮೆಟಿಕ್ಕಾಗಿ ಯೂಟ್ಯೂಬಲ್ಲಿ ವಾಚ್ ಟೈಮ್ ಕಡಿಮೆ ಆಗ್ತಾ ಇದೆ ಯಾಕೆ? ಓ ಇಷ್ಟೇನಾ? ನಾನು ಪೂರ ಎಕ್ಸ್ಪ್ಲೇನ್ ಮಾಡ್ತೀನಿ, ವಿಡಿಯೋನ ಎಂಡ್ ಗಂಟೆ ನೋಡು ಓಕೆನಾ. ಸೊ ಮೊದಲಿಗೆ ನಿನ್ನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿ 1 ವರ್ಷ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡು ಓಕೆನಾ. ಚೆಕ್ ಮಾಡು. ಮೊದಲಿಗೆ ಏನಾದರೂ ನಿನ್ನ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ 1 ವರ್ಷ ಕಂಪ್ಲೀಟ್ ಆಗಿಲ್ಲ ಅಂದರೆ ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಯಾಕೆ ಕಡಿಮೆ ಆಗ್ತಾ ಇದೆ ಅಂದರೆ ಯೂಟ್ಯೂಬಲ್ಲಿ ಕೆಲವೊಂದಿಷ್ಟು ಗ್ಲಿಚಸ್ ಇರುತ್ತೆ ಓಕೆನಾ. ನೆಟ್ವರ್ಕ್ ಸರ್ವರ್ ಬಿಜಿ ಇರುತ್ತೆ, ಅದಕ್ಕೋಸ್ಕರ ನಿನ್ನೊಂದು ವಾಚ್ ಅವರ್ ಕಂಪ್ಲೀಟ್ ಆಗದೆ ಅದು ಡೌನ್ ಆಗ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಮೂಲಕ ಹೇಳೋದಾದರೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ನೀನು ಲೈಫ್ ಟೈಮ್ ನಾನು ಕಂಪ್ಲೀಟ್ ಮಾಡಿರುವಂಥ ವಾಚ್ ಅವರ್ನ ತೋರಿಸ್ತಾ ಇದ್ದೀನಿ. ಅದು ಎಷ್ಟಿದೆ ಮತ್ತು ಮಾನಿಟೈಸೇಷನ್ಗೆ ಅಪ್ಲೈ ಮಾಡುವಾಗ ಅಲ್ಲಿ ಒಂದು ರೂಲ್ಸ್ ಇರುತ್ತಲ್ಲ 4000 ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕಂತ. ಸೊ ಅಲ್ಲಿ ನೋಡ್ಬೋದು ಎಷ್ಟಿದೆ ಅಂತೇಳಿ, ನೀವೇ ನೋಡ್ಬೋದು ಎಷ್ಟು ಕಂಪ್ಯಾರಿಸನ್ ನೋಡ್ಬೋದು ಎಷ್ಟು ಕಡಿಮೆ ಇದೆ ಅಂತೇಳಿ. ಸೊ ಈ ರೀತಿ ಯಾಕಾಗತ್ತಂದರೆ ಕೆಲವೊಂದು ಸಾರಿ ಸರ್ವರ್ ಬಿಜಿ ಇರುತ್ತೆ ಓಕೆನಾ, ಕೆಲವೊಂದು ಸಾರಿ ಗ್ಲಿಚ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ವೇರಿಯೇಷನ್ ಆಗ್ತಾ ಇರುತ್ತೆ. ನೀವು ತಲೆಯನ್ನು ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ ಓಕೆನಾ. ಮತ್ತೆ ನಿಮ್ಮದು 1 ವರ್ಷ ಏನಾದರೂ ಕಂಪ್ಲೀಟ್ ಆಗಿದ್ರೆ ಯಾಕೆ ಕಡಿಮೆ ಆಗುತ್ತಂದರೆ ಸೊ ನೀವು 1 ವರ್ಷದಲ್ಲಿ ನಾನು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವಾಗ ಜನವರಿ 1 ಅದೇ ದಿನ ನೀವು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀರಾ ಓಕೆನಾ. ಸ್ಟಾರ್ಟ್ ಮಾಡಿ ಅದೇ ದಿನದಂದು ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀರಾ. ಸೊ ಆ ಒಂದು ವಿಡಿಯೋ 1K ವ್ಯೂಸ್ ಬಂದಿದ್ದಂತ ಇಟ್ಕೊಳ್ಳಿ. 1K ವ್ಯೂಸ್ಗೆ ನಿಮಗೆ ಒಂದು 10 ಗಂಟೆ ಓಕೆನಾ, 10 ಅವರ್ಸ್ ನಿಮಗೆ ಏನು ಬಂದಿದೆ ಅಂದರೆ ವಾಚ್ ಟೈಮ್ ಬಂದಿದೆ ಓಕೆನಾ. ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ. ಮೊದಲನೇ ವಿಡಿಯೋಕ್ಕೆ 10 ಗಂಟೆ ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ. ಇವಾಗ ತಿರ್ಗಾ 1 ವರ್ಷ ಆದಮೇಲೆ ಅದೇ ದಿನ ನಿಮಗೆ ಯಾವುದೇ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ, ನಿಮ್ಮದು 4000 ವಾಚ್ ಟೈಮ್ ಸಹ ಕಂಪ್ಲೀಟ್ ಆಗಿಲ್ಲ 1 ವರ್ಷದಲ್ಲಿ. ಯೂಟ್ಯೂಬ್ ರೂಲ್ಸ್ ಏನು ಹೇಳ್ತಪ್ಪ ಅಂತಂದರೆ 1 ವರ್ಷದಲ್ಲಿ 1000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಬೇಕು, ಮತ್ತೆ 4000 ವಾಚ್ ಟೈಮ್ನ ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಏನಾಗುತ್ತಂದರೆ ನೀವು ಏನು ಅರ್ನ್ ಮಾಡಿರ್ತಾರಲ್ಲ ಆ ದಿನದಂದು, ಅಂದರೆ ನೀವು ಮೊದಲನೇ ದಿನ ಜನವರಿ 1ನೇ ತಾರೀಕು ಏನು ಅರ್ನ್ ಮಾಡಿರ್ತೀರ ಏನು ಕಂಪ್ಲೀಟ್ ಮಾಡಿರ್ತಾರಲ್ಲ ವಾಚ್ ಟೈಮ್ನ, ಸೊ ಅದು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗುತ್ತೆ ಅಂದರೆ ಯೂಟ್ಯೂಬ್ ರೂಲ್ಸ್ ಇರೋದೇ ಹಾಗೆ. 1 ವರ್ಷದಲ್ಲಿ ನೀವೇನಾದರೂ ವಾಚ್ ಟೈಮನ್ನು ಕಂಪ್ಲೀಟ್ ಮಾಡಲೇಬೇಕು. ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಆ ದಿನದಂದು ಏನು ಮಾಡಿರ್ತೀರಲ್ಲ ಸೊ ಅದು ಕಂಪ್ಲೀಟ್ಲಿ ಡೌನ್ ಆಗುತ್ತೆ ಓಕೆನಾ, ಮೈನಸ್ ಆಗುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ ಜಾಸ್ತಿ ವಿಡಿಯೋಸ್ನ ಮಾಡಬೇಕು. ಜಾಸ್ತಿ ವಿಡಿಯೋಸ್ನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಜಾಸ್ತಿ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮೊಂದು ಚಾನಲಲ್ಲಿ ಜಾಸ್ತಿ ವಿಡಿಯೋಸ್ನ ಮಾಡೋದ್ರಿಂದ ಜಾಸ್ತಿ ವ್ಯೂಸ್ ಬರುತ್ತೆ. ಜಾಸ್ತಿ ವ್ಯೂಸ್ ಬರೋದ್ರಿಂದ ಏನಾಗುತ್ತೆ ಅಂದರೆ ಜಾಸ್ತಿ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ಓಕೆನಾ. ಈ ರೀತಿ ಮಾಡೋದ್ರಿಂದ ವಾಚ್ ಟೈಮ್ ಕಂಪ್ಲೀಟ್ ಆದರೆ ಏನಾಗುತ್ತೆ ಅಂದರೆ ನೀವು ಏನು ಪ್ರಾಬ್ಲಮ್ನ ಎದುರಿಸ್ತಾ ಇದ್ರಲ್ಲ ವಾಚ್ ಟೈಮ್ನ ಕಡಿಮೆ ಆಗೋದು, ಸೊ ಅದು ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಓಕೆನಾ. ಒಮ್ಮೆಲ್ಗೆ ಅದು ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗಲ್ಲ, ಕೆಲವೊಂದಿಷ್ಟು ದಿನಗಳವರೆಗೆ ಅದು ಕಡಿಮೆ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಜಸ್ಟ್ ನೀವು ಫೋಕಸ್ ಮಾಡಬೇಕು ಅದರ ಮೇಲೆ, ಅಂದರೆ ವಿಡಿಯೋ ಮಾಡಬೇಕು ಓಕೆನಾ. ಜಾಸ್ತಿ ವಿಡಿಯೋ ಮಾಡೋದ್ರಿಂದ ಜಾಸ್ತಿ ನಿಮ್ಮ ಒಂದು ಚಾನಲ್ ಗ್ರೋತ್ ಆಗುತ್ತೆ, ಹಾಗೆ ವಾಚ್ ಟೈಮ್ನು ಕಂಪ್ಲೀಟ್ ಆಗುತ್ತೆ, ಹಾಗೆ ಸಬ್ಸ್ಕ್ರೈಬರ್ ಕೂಡ ಬರ್ತಾರೆ ಓಕೆನಾ. ಈ ರೀತಿ ಮಾಡಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈನ ಮಾಡ್ಬೋದು. ನನ್ನ ಒಂದು ಸಜೆಷನ್ ಏನಂದರೆ ಸೊ ಈಗ ಏನಾದರೂ ನೀವು ಯೂಟ್ಯೂಬರ್ಸ್ ಇದ್ದರೆ, ಸೊ ನಾನು ಒಬ್ಬ ನೀವು ಯೂಟ್ಯೂಬರೇ ಓಕೆನಾ. ನೀವೇನಾದರೂ ನೀವು ಯೂಟ್ಯೂಬರ್ಸ್ ಇದ್ದರೆ ಜಸ್ಟ್ ಯೂಟ್ಯೂಬಲ್ಲಿ ಡೈಲಿ ವಿಡಿಯೋಸ್ನ ಮಾಡಿ ಓಕೆನಾ. 1 ವರ್ಷ ಗಂಟ ಕಾಯಕ್ಕೆ ಹೋಗಬೇಡಿ ಓಕೆನಾ. ಫ್ರೀ ಇದ್ದಾಗ ಮಾತ್ರ ನೀವು ವಿಡಿಯೋ ಮಾಡ್ತಾನೆ ಇರಿ, ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾನೆ ಇರಿ ಓಕೆನಾ. ಅದು ವ್ಯೂಸ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಓಕೆನಾ. ಈ ರೀತಿ ಮಾಡಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಗ್ರೋತ್ನ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಓಕೆನಾ. ಇಷ್ಟ ಆಯಿತು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ನಿಮ್ಮೊಂದು ಫ್ರೆಂಡ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಶಿವಣ್ಣ ಗಾಯ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.